ನನಗೆ ಗುಡಿ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಫಸ್ಟ್ ಅವರು ಚಿಕ್ಕದಾಗ ಒಂದು ಫೋಟೋ ಇಟ್ಟು ಅವ್ರು ಇವ್ರೇನ್ ಹೇಳಿದ್ರಲ್ಲ ತಾತನವರು ಅದೇ ರೀತಿ ನೆರವೇರಿಸ್ಕೊಂಡು ಬಂದು ಸ್ವಲ್ಪನೇ ದೊಡ್ಡದಾಗಿ ಆಮೇಲೆ ಇವಾಗ ಅರ್ಥ ಆಯ್ತು. ಈ ದೇವಸ್ಥಾನ ಹೆಂಗ್ ನಿರ್ಮಾಣ ಆಯ್ತು ಅಂದ್ರೆ ಶನಿಮಾತ್ಮನೆ ಸ್ವಯಂ ಕನ್ಸಲ್ ಬಂದು ಇವ್ರ ಅತ್ತೆಗೆ ಹೇಳಿರೋದು, ಇಲ್ಲಿ ನನಗೊಂದು ಗುಡಿ ಕಟ್ರಿ, ಇಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿ. ನಮ್ಮ ಕೋಲಾರ್ಗೆ ಅವರು ಇದು ಕೊಟ್ಟಿದ್ರು ಇಲ್ಲ ಈ ಸರ್ವಿಸ್. ಅವರು ಏನ್ ಮಾಡಿದ್ರೆ ಯಾರು ಫೋಟೋ ಇಟ್ಟಿರೋದು ಇಂಗ್ಲಿಷ್ ಚಾನಲ್ ಆ ಥರ ಇರಬಾರ್ದು, ಫೋಟೋ ಕಿತ್ ಬಿಸಾಕ್ಬಿಡ್ತೀನಿ ನಾಳೆ ನಾವು ಬರೋಷ್ಟೊಳಗೆ. ನಮ್ಮ ಶಿಲ್ಪಿ ನಮ್ಮ ಮಗ 2ನೇ ಮಗ ಶಿಲ್ಪಿ, ಈ ಶಿಲ್ಪಿಗಳಿಗೆ ಗೊಂಬೆಗಳು ಮಾಡಿರೋದು. ವೀಕ್ಷಕರೇ ನಮಸ್ಕಾರ. ತಮ್ಕ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೋಲಾರ ಕೆರೆಯ ಕೋಡಿಯಲ್ಲಿ ಪಕ್ಕದಲ್ಲಿರುವಂಥ ಶ್ರೀ ಶನಿಮಾತ್ಮನ ದೇವಸ್ಥಾನ ಮತ್ತು ಇಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಇವತ್ತು 6ನೇ ವರ್ಷದ ವಾರ್ಷಿಕೋತ್ಸವ. ಸೊ ಇಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಚಲನ ಬಂದಿದ್ದಾನೆ, ನಾನು ಬಂದಿದ್ದೀನಿ. ಹೆಂಗೆಲ್ಲ ಇಲ್ಲಿ ದೇವರಿಗೆ ಆರಾಧನೆ ಇದೆ, ಹೆಂಗೆ ಪೂಜೆ ಇದೆ, 6ನೇ ವರ್ಷದ ವಾರ್ಷಿಕೋತ್ಸವ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ತಾ ಬರೋಣ ಬನ್ನಿ. ಬರ್ಬೇಕು ಹಂಗೆ. ಆಮೇಲೆ ಕೊಡಿ ಬಿಡು, ಅವ್ರು ಕೊಡೋ ನೀನು. ತಗೊಂಡೆ ಅಭಿಷೇಕ
ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸುಮಾರು ಜನ 3-4 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬಿಸಿ ಬಿಸಿ ಪೊಂಗಲ್, ಅಲ್ಲಿ ಟೊಮೆಟೊ ಬಾತ್ ಹಂಚ್ತಾ ಇದ್ದಾರೆ. ತೋರ್ಸೋಣ. ದೊಡ್ಡ ಪಾತ್ರೆ ಒಂದು 5,000 ಜನಕ್ಕೆ ಆಗೋಷ್ಟು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದು ಟೊಮೆಟೊ ಬಾತ್, ಇದು ಟೊಮೆಟೊ ಬಾತ್, ದೊಡ್ಡ ಪಾತ್ರೆಯಲ್ಲಿ ಟೊಮೆಟೊ ಬಾತ್. ಆಮೇಲೆ ಇಲ್ಲಿ ಪೊಂಗಲ್ ಮಾಡಿದ್ದಾರೆ 2 ದೊಡ್ಡ ಪಾತ್ರೆಗಳಲ್ಲಿ. ಇದು ಒಂದು ದೊಡ್ಡ ಪಾತ್ರೆ ಇದೆ, ಇನ್ನೂ ಒಂದು ದೊಡ್ಡ ಪಾತ್ರೆ ಫುಲ್ ಇದೆ. ಮೊಸರನ್ನೂ ಇದೆ. ಜೊತೆಗೆ ಇಲ್ಲಿ ಮೊಸರನ್ನೂ ಸಹ ತುಂಬ ಚೆನ್ನಾಗಿ ತಂಪಾಗಿ ಮಾಡಿದ್ದಾರೆ. ಚಂದ್ರಶೇಖರ್ ಅಂತ ಕೃಷ್ಣಪ್ಪ ಮಗ ಅವರು. ನಮಸ್ಕಾರ. ಎಷ್ಟು ವರ್ಷ ಆಯಿತು ದೇವರು ಸ್ಥಾಪನೆ ಮಾಡಿ? 8ನೇ ವರ್ಷ. 8ನೇ ವರ್ಷ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಸಿರೋರು ಯಾರು ಸ್ಥಾಪನೆ ಮಾಡಿ? ಮುಂದಿನ ವರ್ಷ ನಮ್ಮಪ್ಪ ಕೃಷ್ಣಪ್ಪ ಅವರು ಸ್ಥಾಪನೆ ಮಾಡಿಸಿರೋರು. ಎಲ್ಲ ಭಕ್ತಾದಿಗಳು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಎಲ್ಲರೂ ಸಹಾಯ ಮಾಡಿ ದೇವಸ್ಥಾನ ಕಟ್ಟಿಸ್ಕೊಟ್ಟೋದು. ಮುಂದಾಳತ್ವ ನಿಂತ್ಕೊಂಡು ನಾವು ವರ್ಷನೂ ಈ ಥರ ಮಾಡಿಸ್ತಾರೆ. ಇವತ್ತು ಇಷ್ಟೊಂದು ಊಟದ ವ್ಯವಸ್ಥೆ ಮಾಡಿದ್ದೀರಾ, ಇದ್ರ ಖರ್ಚು ವೆಚ್ಚಗಳೆಲ್ಲ ಹೆಂಗೆ? ಹೋದ ವರ್ಷ 5,000 ಜನಕ್ಕೆ ಮಾಡಿದ್ವಿ. ಹಾಂ, ಈ ಸಾರಿ ಒಂದು 2,500 ಜನಕ್ಕೆ ಮಾಡಿದ್ವಿ. ಇದಕ್ಕೆ ದುಡ್ಡು ಎಲ್ಲನೇ ಹೆಂಗೆ ವ್ಯವಸ್ಥೆ? ಎಷ್ಟು ಭಕ್ತಾದಿಗಳು ಎಷ್ಟು ಕೊಟ್ಟರೆ ಅಷ್ಟು ಕೊಟ್ಟು ಮಿಕ್ಕಿದ್ದು ನಾವು ಹಾಕ್ಕೊಂಡು ಮಾಡ್ಕೊತೀವಿ. ಇವತ್ತು ದೇವರಿಗೆ ವಾರ್ಷಿಕೋತ್ಸವ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗನ ಮಾಡ್ತಾಯಿದ್ದೀರಾ. ಚೆನ್ನಾಗಿ ಮಾಡಿ. ಇಲ್ಲಿ ಊಟದ ವ್ಯವಸ್ಥೆನೂ ಮಾಡಿಕೊಂಡು ನೀರು ಸಹ ಇಟ್ಟಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ. ಛಲ ಇವತ್ತು ನಮ್ಮ ಚಲಪತಿ ದೇವ್ರ ದರ್ಶನಕ್ಕೆ ಬಂದು ಪ್ರಸಾದ ತಿಂತಾರೆ. ಏನು ಇಷ್ಟ ಹಾಕ್ಸ್ಕೊಂಡಿದ್ಯಾ? ಇಷ್ಟ ಹಾಕ್ಸ್ಕೊಂಡಿದ್ದೆ ಸಾಕಾ? ಇದು ಶನ್ಮಾತ್ಮ ದೇವಸ್ಥಾನ. ತುಂಬ ಜನ ಬರ್ತಾರೆ ಶನ್ಮಾತ್ಮ ದೇವಸ್ಥಾನಕ್ಕೆ. ಹೌದಾ? ವೆರಿ ಗುಡ್, ವೆರಿ ಗುಡ್. ಬಸಪ್ಪ ಅವರೇ ನಮಸ್ಕಾರ. ಶನಿದೇವ್ರ ಕಥೆ ಮಾಡ್ತಾರೆ. ಇವರು ಶನಿದೇವ್ರ ಕಥೆ. ಬಸಪ್ಪ ಅವರೇ, ಹಾ, ಸರ್. ತಮ್ಕದಲ್ಲಿರುವ ಹಾ. ಶನ್ಮಾತ್ಮ ದೇವಸ್ಥಾನ ಹಾ.
ಎಷ್ಟು ವರ್ಷ ಆಯ್ತು ನಿರ್ಮಾಣ ಆಗಿ? ಸರ್ ಸುಮಾರು 35 ವರ್ಷ 30 ಮೇಲೆ ಆಗಿತ್ತು ಇಲ್ಲಿ. 35 35 ವರ್ಷಗಳಿಂದ. ಆಯ್ತು. ಯಾರು ಮಾಡ್ಸಿದ್ದು? ಇದು ನಮ್ಮ ಗಾಂಧಿನಗರದ ನಮ್ಮ ಮೊದಲು ದರ್ಗಾ ರಾಮಕೃಷ್ಣಪುರ ಅಂತ ಹೇಳಿ ಹಾ. ಅವರು ಅವ್ರ ಪತ್ನಿಯವರು ಪ್ರಥಮ ಇಲ್ಲಿ ತಗೊಂಬಂದು ಪ್ರಥಮದಲ್ಲಿ ಇದು ಮಾಡಿರು. ಆದ್ಮೇಲೆ ಮತ್ತೆ ನಾವು ಬಂದು ಸೇರಿವೆ. ಆಗ ಸೇರಿದ್ಮೇಲೆ ಒಂದು ನಾವು 5 ಫೋಟೋ ಕಟ್ಕೊಂಡು ಗಿಡ ಎಲ್ಲ ಇತ್ತು. 5 ಫೋಟೋ ಕಟ್ಕೊಂಡು ಅದರಲ್ಲೇ ಒಂದು ಪೂಜೆ ಮಾಡ್ತಾ ಇದ್ವಿ. ಆಗ ಒಬ್ಬ ಇಂಜಿನಿಯರ್ ಮುಳಬಾಗಿಲಿನಿಂದ ನಮ್ಮ ಕೋಲಾರ್ಗೆ ಅವ್ರಿಗೂ ಇದು ಕೊಟ್ಟಿದ್ರು, ಈ ಲೈನ್ ಸರ್ವಿಸ್. ಅವರು ಏನು ಮಾಡಿದ್ರೆ ಯಾರು ಫೋಟೋ ಇಟ್ಟಿರೋರು ಇಂಗ್ಲೀಷ್ ಲೈನಾಗ ಆ ಥರ ಇಡಬಾರ್ದು, ಫೋಟೋ ಕಿತ್ ಬಿಸಿ ಹಾಕ್ಬಿಡ್ತೀವಿ, ನಾಳೆ ನಾವು ಬರೋಷ್ಟೊಳಗೆ ಇದನ್ನೆಲ್ಲ ಕಿತ್ ಬಿಸಿ ಹಾಕ್ಬಿಡ್ಬೇಕು ಅಂದ್ರು. ಆಯ್ತು ಸರ್ ಅಂತಂದ್ರೆ ಆಮೇಲೆ ಆ ದಿನ ಬರಲಿಲ್ಲ, ಮತ್ತೆ 2ನೇ ದಿವಸ ಬಂದು ಪರಮಾತ್ಮನ ಸಂಕಲ್ಪ ಏನಿತ್ತೋ ಏನೋ, ಅವನ ಆತ್ಮನಲ್ಲಿ ಏನ್ ಬೀಜೋ, ಯಾಕೆ ನೀವು ಇದೆಲ್ಲ ಕಟ್ಟಿರೋದು ಅದು ಏನನ್ನ ಒಂದು ಸಣ್ಣದಾಗಿ ದೇವಸ್ಥಾನ ಕಟ್ಟಾರಲ್ಲ. ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ಕಟ್ಟೋದು ಗ್ಯಾರಂಟಿನೇನಾ ಅಂದ್ರು. ಗ್ಯಾರಂಟಿ ಅಂದ್ರೆ ನೀವು ಕಟ್ಟಾಗಲ್ಲ, ಆಗೋದಿಲ್ಲ, ಸುಮ್ಮನೆ ಇದು ಬೇಡ, ಕಿತ್ ಬಿಸಿ ಹಾಕ್ಬಿಡ್ರ ಅಂತ ತಿರ್ಗ ಮತ್ತೆ ಅದೇ ಮಾತು ಪ್ರಶ್ನೆ ಬೇಡ. ಆಮೇಲೆ ನಾವು ಅನ್ಯಾಯಿಗೆ ನೀವು ಕಿತ್ತಾಕ್ಬಿಡಿ ಅಂತಾರೆ, ಏನ್ ಮಾಡೋದು ಅನ್ಕೊಂಡೇ ಇದ್ರೆ ಈ 3-4 ದಿವಸ ಆದ್ಮೇಲೆ ಮತ್ತೆ ಎಲ್ಲ ಇದು ಬಂದ್ರು, ಈ ಸರ್ಕಿಟ್ಗೆ ಇದು ಬಂದ್ರು. ಅವ್ರು ಇಂಜಿನಿಯರ್ ಅಂತೆ, ಅವ್ರು ಬಂದು ಮತ್ತೆ ನಮ್ಮನ್ನ ಕೇಳಿರು. ಆ ಪರಮಾತ್ಮ ಅವನಲ್ಲಿ ಏನ್ ಬುದ್ಧಿ ಕೊಟ್ಟೆ ನಮ್ಗೆ ಗೊತ್ತಿಲ್ಲ. ಆತನ ಏನ್ ಹೇಳಿದ್, ಏನಯ್ಯ ಕಟ್ತೀನಿ ಅಂತ ನೀವು ಕಟ್ತೀರಾ ಅಂತಂದ್ರು. ಆಮೇಲೆ ಕಟ್ಬೇಕಂತ ಅಭಿಮಾನ ಸರಿ, ಆ ಯಪ್ಪನ ಆ ದಿನ ಒಂದು ಆದ್ರೆ ಕಟ್ತೀರಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಶನಿವಾರ ಭಾನುವಾರ ನಮ್ಗೆ ರಜೆ ಐತೆ, ಸೋಮವಾರ ರಜೆ ಐತೆ, ಮಂಗಳವಾರ ದಿವಸ ಬರ್ತೀನಿ, ಅಷ್ಟರೊಳಗೆ ಆಗ್ಲಿ ಎಷ್ಟು ದೇವಸ್ಥಾನ ಕಟ್ತೀನಿ ನೋಡೋಣ. ಹಾಗೆ ಆಗ್ಲಿ ಸರ್ ಅಂತ ಹೇಳಿ ಅವ್ರ ಹೆಸರು ಇದು ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡ್ರಿ, ಇಲ್ಲಿ ಕಲ್ಲು ಕಟಿಂಗ್ ಮಾಡಿ ಸೈಡ್ ಪೀಸ್ಗಳು ಕಲ್ ಫ್ಯಾಕ್ಟ್ರಿ ಇತ್ತು, ಆ ಸೈಡ್ಗೆಲ್ಲ ಹಾಕಿದ್ರು. ಅದನ್ನ ಎತ್ಕೊಂಡ್ಬಿಟ್ಟು 15 ಅಡಿ, ಈಗ 15 ಅಡಿ, ಈಗ ಒಂದು 10 ಅಡಿ ಆ ಚಪ್ಪಲಿ ತಗೊಂಬಂದು ಹಾಕ್ಬಿಟ್ಟು ಹಸಿ ಗೋಟೆನಾಗೆ ಹಸಿ ಇಟ್ಟಿಗೆ ತಗೊಂಬಂದು ಕಟ್ಬಿಟ್ಟು ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿಬಿಟ್ಟಿದ್ದು. ಈ ಸುಣ್ಣ ಹೊಡೆದು ಬಿಟ್ರಿ, ಎಲ್ಲ ಒಂದು ಗುಡಿ ತರ ಮಾಡ್ಬಿಟ್ರಿ. ಆತ್ಮಿಗ ಅದೇನ್ ಸಂತೋಷ ಆಯ್ತೇನೋ, ವೆರಿ ಗುಡ್ ಅಂತೇಳಿ ಬೆನ್ನು ತಟ್ಟಿ ನೀವು ಮಾಡ್ತೀರಿ ಅಂತ. ಆದ ಸರ್ ಇದುವರೆಗೂ ಇಲ್ಲ. ಈಗ ಇದೇ ಪರಮಾತ್ಮ ಇದರಿಂದ ಅವತ್ತು ಇದು ಮಾಡಿದೆ. ಮತ್ತು ನಮ್ಮ ಮಂಜುಳಮ್ಮನ ರೇವಣಪ್ಪನ ಕೂಡ ಅವರು ತಂದೆ ತಾಯಿ ಮಾಡಿದ್ದು ಇದು ಬಿಡಬಾರ್ದು ಅಂತೇಳಿ ಅವರು ಕೂಡ ಬಹಳ ಇದರಿಂದ ಚರ್ಚೆನಿಂದ ಇಟ್ಕೊಂಡು ಅವರು ಮಾಡ್ತಾ ಇದ್ರು ಇದುವರೆಗೂ. ಈಗ ಜನಸಂಖ್ಯೆ ತುಂಬಾ ಜಾಸ್ತಿ ಆಯ್ತು, ಮೊದಲು ಕ್ರಮ ಕಡಿಮೆ ಇತ್ತು. ಇದ್ರ ಮೇಲೆ ಮಹಾನ್ ಭಾವನ ಇದು ಮಾಡ್ತಾ ಇದ್ರಿ. ಈಗ ಅದೇ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇದುವರೆಗೆ ಏನಿಲ್ಲ, ನೀವೇ ನೋಡ್ತಾ ಇದ್ದೀರಿ. ಅಷ್ಟಲ್ಲದೆ ನಮ್ಮ ಶಿಲ್ಪಿ, ನಮ್ಮ ಮಗ 2ನೇ ಮಗ ಶಿಲ್ಪಿ, ಮಾಡಿರೋದು ಮೇಲ್ಗಡೆ ಮಾಡಿರೋದು ಎಲ್ಲ ಮಗನೇ. ಅಲ್ಲಿ ಆಂಜನೇಯ ದೇವಸ್ಥಾನ ಇದು ಮಾಡಿದ್ದು ಅದು ಮಗನೇನೆ. ನಿಮ್ ಮಗನ್ ಮಾತಾಡ್ಸ್ಬೇಕಂದ್ರೆ ನಾವು ಅವ್ರು ಮಾಡಿರ್ತಾರೆ. ಅವರು ನಮ್ ಕೋಲಾರದ ತಮ್ಕದಲ್ಲೇ ಶಿಲ್ಪಿಗಳಿದ್ದಾರೆ. ಹೌದಾ? ಯಾವ ನಿಮ್ದು? ತಮ್ಗೆ ಕೂಡ ಮಾಡಿರೋ ಸರ್ ಇದು. ನಿಮ್ದು ಯಾವ್ರು? ಕೋಡ್ರಾಮಚಂದ್ರನೇ ನೂರು ಅಂತಾರೆ. ದಿನ್ನೂರು ಕೋಡ್ರಾಮಚಂದ್ರ ಎಲ್ಲ ಎರಡು ಒಂದೇ. ಕೋಡ್ರಾಮಚಂದ್ರದಲ್ಲೂ ಶಿಲ್ಪಿಗಳಿದ್ದಾರೆ. ಪರಂಪರೆನಾ ಇಲ್ಲ ಅವ್ರು ಕಲ್ತ್ಕೊಂಡಿರೋದು? ಇಲ್ಲ, ಕಲ್ತಿದ್ದಾರೆ. ಪರಂಪರೆ ಇಲ್ಲ. ಪ್ರಥಮ ಅಂತಂದ್ರೆ ಅವ್ರು ಸ್ವತಂತ್ರವಾಗಿ ಮಾಡಿರೋ ಇದೆ. ಆದ್ಮೇಲೆ ಬೇಜಾನ ಮಾಡಿರೋ, ತಮ್ದ ಕೂಡ ದಾರಿನ ಮಾಡಿರೋ ಅವ್ರು ಮಾಡಿರೋದು ಶಿಲ್ಪಿ ಕೆಲಸ ಕಲ್ತು ಮಾಡಿ 4-5 ಅಲ್ಲೇ ಸ್ವತಂತ್ರವಾಗಿ ಮಾಡಿ ಮತ್ತೆ ಈಗ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮಾಡಿ. ತಾವ್ಯಾರಮ್ಮ? ನಾನು ಸೊಸೆ. ಇವ್ರ ಸೊಸೆನಾ? ಅಲ್ಲ, ದೇವಸ್ಥಾನ ನಿರ್ಮಾಣ ಮಾಡಿದ್ರಲ್ಲ ಯಾವ್ದು? ಸೊ ನೀವೆಲ್ಲ ಸೇರ್ಕೊಂಡು ₹10 ನಮ್ಮ ಭಜನಾ ಮಂಡಳಿಯವರು ಇಲ್ಲಿ ಭಜನಾ ಮಂಡಳಿ ವಾರ ಭಜನೆ ಮಾಡಿಸ್ತೀರಾ? ಮಾಡ್ತಾ ಇದಾರಲ್ಲ, ಅದು ನಿಮ್ಮ ಮಂಡಳಿನೇ? ಸೂಪರ್ ಎಲ್ಲ ಚೆನ್ನಾಗಿ ವರ್ಷಕ್ಕೋಸ್ಕರ ಮಾಡ್ತೀರಲ್ಲ? ಅದೇ ಹೋಗಿ ಮಾಡ್ತೀರಾ ನೀವು?
ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಮಾಡ್ತೇವೆ ಹಂಗೆ. ಅಂದ್ರೆ ಈ ಟೈಮಲ್ಲೇ ಮಾಡ್ತಾರಲ್ಲ ಇನ್ನೂ ಸ್ವಲ್ಪ late. ಇನ್ನೊಂದ್ ತಿಂಗಳೇನೋ ಇದೆ, ನೋಡ್ಬೇಕು ಅವ್ರು ಯಾವಾಗ ಇದ್ ಮಾಡ್ತಾರೆ ಅಂತ. ಎಲ್ಲ ಮಾತಾಡ್ಕೊಂಡು ಮಾಡ್ತೀವಿ. ಎಲ್ಲಿ ಒಟ್ಟಿಗೆ ಕೂತು ಮಾತಾಡಿ ನಾವು ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು ಚೆಕ್ ಅವ್ರು ಕೊಟ್ಟವ್ರೆ ಅಂತ ನಾವು ಕೊಡ್ತೀವಿ. ಓ, ಮತ್ತೆ ಬಂದಾಗ ಇದು ನಾವು ಅಭಿಷೇಕ ಮಾಡಿಸ್ಕೊಳಕ್ಕೆ ಈ ಕಾರ್ಡ್ ಎತ್ಕೊಂಡೋಗಿ ಹಾ. ಅದ್ರದ್ದು ಏನು ಸೇವಾ ಇದೆ ಆ ಸೇವೆ ಕಟ್ಬಿಟ್ಟು ಮತ್ತೆ ಬಂದು ಅಭಿಷೇಕ ಮಾಡಿಸ್ಕೊಬೋದು. ಅದೇ ಕೊಟ್ಟಿರಲ್ಲ ಇಲ್ಲ. ನಮಸ್ಕಾರ, ಇಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಹಾ. ಚೆನ್ನಾಗಿ ದೇವಸ್ಥಾನ ಮಾಡ್ತಾ ಇದ್ರೆ ಹಲವಾರು ಜನಗಳು ಬಂದು ಇಲ್ಲಿ ಪುನೀತರು ಆಗ್ತಾ ಇದಾರೆ, ದೇವರ ದರ್ಶನ ಮಾಡ್ಕೊಂತ ಇದಾರೆ. ಆಮೇಲೆ ಇವಾಗ ಇಲ್ಲಿ ಶನ್ಮಾತ್ಮ ದೇವಸ್ಥಾನ, ಹಾ. ಆಮೇಲೆ ಆಂಜನೇಯ ದೇವಸ್ಥಾನ, ಇವ್ರಿಬ್ಬರಿಗೆ ಏನ್ ಸಂಬಂಧ? ಆಂಜನೇಯ ದೇವಸ್ಥಾನ ನಿಮ್ಮಂತವ್ರ ಹತ್ರ ತೆಗೆದು ಹ್ಮ್ ಆ ದೇವಾಲಯವನ್ನು ಕಟ್ಟಿದ್ರಿ. ಹಾ, ನಾನು ಕೃಷ್ಣಪ್ಪನ ಅಂತ ಹೇಳಿ ಶಿಲಂಗಿರಿ ಹಾ, ಹಾ. ಇಬ್ರು ನಿಂತು ಅದು ಮಾಡಿ ನಾವೇಂತಲ್ಲ ನಿಂತು ಮಾಡಿದ್ರಿ. ವೆರಿ ವೆರಿ. ಅದಕ್ಕೋಸ್ಕರ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೆ ಲಿಂಕ್ ಏನಂದ್ರೆ ಹ್ಮ್. ಅಲ್ಲಿ ಪೂಜೆ ಆಗ್ಲಿ ಇಲ್ಲಿ ಪೂಜೆ ಆಗ್ಲಿ, ಗಣೇಶನಿಂದ ಐತೆ ಹ್ಮ್. ಅಲ್ಲಿ ಪೂಜೆ ಆಗ್ಲಿ, ಯಾರು ಬಂದು ನಿಮ್ಮಂತವ್ರು ಈ ಅಪ್ಪಂದ ಆಯ್ತು ಗಣೇಶನಿಂದ ಆಯ್ತು ಹ್ಮ್. ಆಂಜನೇಯ ಇದು ಚೆನ್ನಾಗಿರ್ತದ. ಈ ಇಟ್ಟಿರೋ ಇಗ್ಗಿರ ಅಲ್ಲಿ ಹಳದಲ್ಲಿತ್ತು, ಹಳ್ದಲ್ಲಿತ್ತಾ? ಹಳದಲ್ಲಿತ್ತು. ಅದು ಎಷ್ಟು ವರ್ಷದಿಂದ ಹಳ್ದಲ್ಲಿತ್ತು? ಅದು ಸುಮಾರು ವರ್ಷದಿಂದ, ಅದನ್ನು ಒಂದು 30 ವರ್ಷ ಮೇಲಿಂದ ಅದು ಮೊದ್ಲಿಂದಾನು ಹಳ್ದಲ್ಲಿತ್ತು. ಮೊದಲ ಇತ್ತು. ಅಂದ್ರೆ ಯಾರು ಪೂಜೆ ಮಾಡ್ತಾ ಇಲ್ಲ. ಹಾ, ಹಾ, ಆ ಹೋಟ್ಲವ್ರು ಮಾತ್ರ ಹಾ. ವಾರಕ್ಕೆ ಒಂದ್ ದಿವಸ ಕಡ್ಡಿ ಅಂಟಿಸ್ತಾರೆ. ಸರಿ ಸರಿ ಸರಿ. ಆದ್ಮೇಲೆ ಅಲ್ಲಿ ಆ ಹೋಟ್ಲಿಗೆ ಬಂದವರು ಒಬ್ಬ ಅಗ್ನಿಶಾಮಕನವರು ಹಣ ಪ್ರಯತ್ನ ಮಾಡೋಣ ನಾವು ಸ್ವಲ್ಪ ಇದು ಮಾಡ್ತೀನಿ ಅಂತ. ಹಾ, ಹಾ, ಹಾ. ಅದೇ ರೀತಿಯಾಗಿ ನಾವು ಪ್ರಯತ್ನ ಮಾಡಿ ಎಲ್ಲ ಈ ಇಂಡಸ್ಟ್ರಿಯಲ್ ಏರಿಯಾಗಿನವರು ನಾ ಇಟ್ಕೆ ಕೊಡ್ತೀನಿ, ಹ್ಮ್. ನಾನು ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ, ಹ್ಮ್. ಸಿಮೆಂಟ್ ಕೊಡ್ತೀನಿ ಅಂತ ಹೇಳಿ ತುಂಬಾ ನಮ್ಗೆ ಸಹಾಯ ಮಾಡಿದ್ಬಿಡಿ. ಜನಗಳು support ಮಾಡ್ಬೇಕು. ಹೌದು ಸರ್. ಅಂದ್ರೆ ಅದು ಮೂಲ ವಿಗ್ರಹ, ಅದು ಹೊಸ ಕಟ್ಟಿರುವಂತದ್ದಲ್ಲ ಆಂಜನೇಯ. ಮೊದ್ಲಿಂದ ನಾವು ಅಲ್ಲಿತ್ತು? ಇಟ್ಟಿರೋದೇ ಅದು. ಮೊದ್ಲು ಇತ್ತು. ಹೌದೌದು. ಅದ ಮತ್ತೆ ಸ್ವಲ್ಪ ಮೇಲಕ್ಕೆ ತಗೊಂಡು ಇದ್ ಮೇಲೆ ಮಾಡ್ತಿದ್ರು. ಫುಲ್ ಹ್ಮ್. 20 mm ರಾಡ್ ಹಾಕಿ ನಾನೇ ಕಾಂಟ್ರಾಕ್ಟ್. ಹೌದಾ? ನಾವು ಮೊದಲು ಕಾಂಟ್ರಾಕ್ಟ್ ಮಾಡ್ತಾ ಇದ್ದು, ಹ್ಮ್. ನಾವೇ ಎಲ್ಲ ತಗೊಂಡ್ಬಂದು ನಾನೇ ಅದನ್ನೆಲ್ಲ ಇದು ಮಾಡಿ ಹ್ಮ್. ಸ್ಪೆಂಡ್ ಮಾಡಿ ನಮ್ಮ ಹುಡುಗನ ಕೇಳಿ ಹ್ಮ್. ಆಂಜನೇಯಿಂದ ಅಲ್ಲಿ ನಿರ್ಮಾಣ ಮಾಡಿ ಮೇಲ್ಗಡೆ. ಸೂಪರ್, ಧನ್ಯವಾದಗಳು ಬಸಪ್ಪನವ್ರೆ. ಇವಾಗ ಇಲ್ಲಿ ಫೋಟೋ ಇಟ್ಕೊಂಡಿದ್ರಲ್ಲ ಈ ಅಮ್ಮ ಅವ್ರ ಮಾವ, ಹಾ. ಅವ್ರ ಫೋಟೋ ಯಾಕೆ ಇಟ್ಕೊಂಡಿದ್ರಿ ಇಲ್ಲಿ ಮರದ ಹತ್ರ? ಫೋಟೋ ಕಟ್ಕೊಂಡು ಯಾಕಿದ್ರು? ಅವರು ಕನಸಿನಲ್ಲಿ ಹಾ. ಈ ನಾವು ಇಲ್ಲಿ ನೆಲ್ಕೊಂಡಿರ್ತೀರಿ, ನೀವು ಪೂಜೆ ಮಾಡ್ಬೇಕನ್ನೋದ್ನು ಆಯಮ್ಮನೆ ಎಲ್ಲ ಇದು ಮಾಡಿ ಪ್ರಯತ್ನ ಮಾಡಿದ್ರು. ಓ, ಇವಾಗ ಅರ್ಥ ಆಯ್ತು. ಈ ದೇವಸ್ಥಾನ ಹೆಂಗ್ ನಿರ್ಮಾಣ ಆಯ್ತು ಅಂದ್ರೆ ಶನಿಮಾತ್ಮನೆ ಸ್ವಯಂ ಕನ್ಸಲ್ ಬಂದು ಇವ್ರ ಅತ್ತೆಗೆ ಹೇಳಿರೋದು, ಹೌದೌದು. ಇಲ್ಲಿ ನನಗೊಂದು ಗುಡಿ ಕಟ್ರಿ, ಇಲ್ಲಿ ನಾನು ನೆಲೆಸ್ತೀನಿ ಅಂತೇಳಿ. ಆಮೇಲೆ ಅದು ದೇವಾನದಯದಿಂದ ಒಂದೊಂದಾಗಿ ನಡ್ಕೊಂಡು ಇವತ್ತು ಎಷ್ಟು ದೊಡ್ಡ ಗುಡಿ ಆಗಿದೆ. ಸೊ ಮೂಲತಃ ಕಥೆ ಇದೆ, ಕನ್ಸಲ್ ಬಂದ್ರು ಹೇಳಿದಾರೆ, ಮಾಡಿಸ್ಕೊಂಡಿದ್ದಾರೆ ಅಂತ. ಹೌದೌದು. ದೇವ್ರೆ ಸ್ವಯಂ ಮಾಡಿಸ್ಕೊಂಡಿರುವಂತ ಒಂದು ಗುಡಿ ಇದು. ಹೌದು ಸರ್. ಹೌದಮ್ಮ? ನಿಮ್ಮ ಅತ್ತೆಯವ್ರಿಗೆ ಬಂದಿದೆ ಇದು ಕನ್ಸಲ್ಲಿ? ಅವ್ರು ಕನಸಿನ ಹೊತ್ತಲ್ಲಿ ಬಂದು ಕಾಣಿಸಿರೋದಕ್ಕೆ ನನಗೆ ಗುಡಿ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಫಸ್ಟ್ ಅವರು ಚಿಕ್ಕದಾಗ ಒಂದು ಫೋಟೋ ಇಟ್ಟು ಅವ್ರು ಇವ್ರೇನ್ ಹೇಳಿದ್ರಲ್ಲ ತಾತನವರು ಅದೇ ರೀತಿ ನೆರವೇರಿಸ್ಕೊಂಡ್ ಬಂದು ಸ್ವಲ್ಪನೇ ದೊಡ್ಡದಾಗಿ ಆಮೇಲೆ ದೇವಸ್ಥಾನ ಕಟ್ಟಿದ್ರು. ಧನ್ಯವಾದಗಳು. ಇದು ಮೂಲತಃ ಕಥೆ, ಹೌದು ಸರ್. ಸ್ವಲ್ಪ ಬಂದು ದೇವ್ರು ಹೌದು ಕಟ್ಸ್ಕೊಂಡಿರೋದು. ಸರ್. ಹೌದು. ಇದು ವೀಕ್ಷಕರೇ, ಇದು ನಮ್ಮ ಹಿಂದೂ ಧರ್ಮದ ಪರಂಪರೆ, ನಮ್ಮ ಋಷಿ ಮುನಿಗಳಿರುವಂಥ ಒಂದು ಶಕ್ತಿ. ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೇ ನವಗ್ರಹಗಳಿದ್ದಾವೆ. ನವಗ್ರಹಗಳು 9 ಇರ್ತವೆ. 9 ನವಗ್ರಹಗಳಿಗೆ ನಮ್ಮ ಸೂರ್ಯನೇ ಅಧಿಪತಿ ಅಂತೇಳಿ ಒಂದು ಕಲ್ಪನೆನ, ಒಂದು ಸತ್ಯನ ಕಂಡುಹಿಡಿದು ನಮಗೆ ಇದನ್ನು ತೋರಿಸ್ಕೊಟ್ಟಿದೆ. ನವಗ್ರಹಗಳನ್ನು ತೋರಿಸ್ಕೊಟ್ಟಿರುವಂಥ ಆ ಋಷಿ ಮುನಿಗಳಿಗೆ ಮನ ಹೇಳ್ತೀವಿ. ನವಗ್ರಹಗಳನ್ನು ಎಲ್ಲರೂ ಇದ್ದರೆ ಇವೆಲ್ಲವಕ್ಕೂ ಅಧಿಪತಿಯಾಗಿ ಸೂರ್ಯ ನಿಲ್ಲಿಸುತ್ತಾನೆ. ಎಲ್ಲ ನವಗ್ರಹಗಳು
ನಮಗೆ ಹೇಳ್ಕೊಟ್ಟಿರುವಂಥ ಋಷಿಮುನಿಗಳಿಗೆ ನಾವು ನಮನವನ್ನು ತಿಳಿಸ್ಬೇಕು. ಭಕ್ತಾದಿಗಳಿಗೆ ನೀವು ಈ ದೇವಸ್ಥಾನಕ್ಕೆ ಬಂದಾಗ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗಬೇಡಿ. ಭಕ್ತಾದಿಗಳೇ, ಅರ್ಥ ಆಯ್ತಲ್ಲ, ಇಲ್ಲಿ ಬಂದಾಗ ನೀವು ದೇವ್ರನ್ನ ನೆನೆಸ್ಕೊಬೇಕು. ಯಾಕೆಂದರೆ ದೇವರು ನಾನು ಇಲ್ಲೇ ನೆಲೆಸ್ತೀನಿ ಅಂತೇಳಿ ಅವನು ಇಷ್ಟಪಟ್ಟು ನೆಲೆಸಿರುವಂಥ ಸ್ಥಳ, ಪವಿತ್ರ ಸ್ಥಳವಿದು. ಇಲ್ಲಿ ಬಂದಾಗ ಭಕ್ತಿ ಶ್ರದ್ಧೆ ಎಲ್ಲರೂ ಒಳ್ಳೆಯದಾಗಲಿ. Thank you.